ಅಂತ ಬಂದಿದ್ರಿ ಹಂಗೈತೆ ಎಲ್ಲ ಜೋಸ್ ಲಾಸ್ಟ್ ಬೆಂಚ್ ಓಕೆ ಬಿ ಎನ್ ಟಿ ನಮ್ಮ ಅಪೋನೆಂಟ್ ಇದ್ದಾರೆ ಎಲ್ಲಿ ಅಲ್ಲಿಂದ ಬಿ ಐ ಟಿಯಿಂದ ಬಂದಿದ್ದಾರೆ ಇವರು. ಮತ್ತೆ ಈಗ ಆ್ಯಕ್ಚುಲಿ ಏನಾಗ್ಬಿಟ್ಟಿದೆ ಅಂದರೆ ನಮ್ಮ ಕ್ಲಾಸಲ್ಲಿ ಭಾಳ ಗಲಾಟೆ ಏನಪ್ಪ ಅಂದರೆ ಮ್ಯಾಮು ಆ್ಯಕ್ಚುಲಿ ಏನು ಮಾಡ್ತಿದ್ದಾರೆ ಅಂದರೆ ಮ್ಯಾಥ್ಸ್ ಮ್ಯಾಮ್ ಆ್ಯಕ್ಚುಲಿ ನಮಗೆ ಪಾಸ್ ಆಗಿದ್ದೀನಿ ಹೋಗಿ ಮ್ಯಾಥ್ಸ್ ಮ್ಯಾಮ್ ಏನು ಮಾಡ್ತಿದ್ದಾರೆ ಅಂದರೆ ಟ್ರಿಪಲ್ ಇಂಟಿಗ್ರೇಷನ್ ಫಸ್ಟು ನಾವು ಡೀಪಾಗಿ ಟ್ರಿಪಲ್ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಬಾಯ್ಸಿಗೆ ಪ್ರಾಬ್ಲಮ್ ಇಲ್ಲ. ಗರ್ಲ್ಸ್ ಏನು ಮಾಡ್ತಾರೆ ಗೊತ್ತಾ, ಈ ಬಾಟ್ಲಿ ತೊಗೊಂಡು ನೀರು ಕುಡಿತಾರೆ, ನೀರು ಕುಡಿದು ಆ್ಯಕ್ಚುಲಿ ಈಗ ಕಾಲಲ್ಲಿ ಇಟ್ಕೊಂಡು ಏನು ಮಾಡೋದು. ಮ್ಯಾಮ್ ಡೀಪಾಗಿ ಟ್ರಿಪಲ್ ಇಂಟಿಗ್ರೇಷನ್ ಸಿಂಗಲ್ ಇಂಟಿಗ್ರೇಷನ್ ಅಂದರೆ ಡೀಪಾಗಿ ಟ್ರಿಪಲ್ ಇಂಟಿಗ್ರೇಷನ್ ಮಾಡಬೇಕಾದ್ರೆ ಹಿಂಗೆ ಒಂದು ಸೌಂಡ್ ಕೊಡ್ತಾರೆ. ಆ್ಯಕ್ಚುಲಿ ನಿಮ್ಗೆ ಒಂದು ಸೌಂಡ್ ಕೊಡ್ತಾರೆ, ಬರೀ ಒನ್ ಟೈಮ್ ಅಲ್ಲ ಸೌಂಡ್ ಕೊಡ್ತಾನೆ ಇರ್ತಾರೆ. ಸೌಂಡ್ ನಾವು ಯಾಕೆ ಸೌಂಡ್ ಹಿಂಗೆ ಕೊಡ್ತಾರೆ ಅಂತ ನಾವು ಯೋಚನೆ ಡೀಪಾಗಿ ಯೋಚನೆ ಮಾಡಿದ್ವಿ. ಅವಾಗ ನಮ್ಮ ಅಮ್ಮ ನೋಡಿ ಕೇಳಿದ್ವಿ, ಇದೆಲ್ಲ ಯಾಕೆ ಹಿಂಗೆ ಮಾಡ್ತಿದ್ವಿ ಹುಡುಗಿ ನಮ್ಮ ಕ್ಲಾಸ್ನಾಗೆಲ್ಲ ಅಂತ ಕೇಳಿದಾಗ ನಮ್ಮ ಮೇಲೆ ಉತ್ತರ ಕೊಡಲಿಲ್ಲ. ನಾನೇ ರಾತ್ರಿ ಎಲ್ಲ ಕುತ್ಕೊಂಡು ಡೀಪಾಗಿ ಯೋಚನೆ ಮಾಡಿ ಒಂದು ಕಾರ್ಯಕ್ರಮ ಆ್ಯಕ್ಚುಲಿ ಅದಕ್ಕೆ ಆನ್ಸರ್ ಗೊತ್ತಾಯ್ತು. ಹೇಗೆ ಗೊತ್ತಾ, ಹುಡುಗಿರು ತಮ್ಮ ಮದುವೆ ಆದ್ಮೇಲೆ ಸೇವೆ ಒದಿಬೇಕಲ್ರಿ, ನೆನಪಾಯ್ತಿಲ್ಲ ಇಲ್ಲಿ ಸೇವೆ ಒದಿಬೇಕಲ್ಲ, ಅವಾಗ ಸೇವೆ ಒದ್ಯಕ್ಕೆ ಇವಾಗಿಂದ ಪ್ರಾಕ್ಟೀಸ್ ಮಾಡ್ತಾ ಬಂದ್ರಿ ಅವರು. ಅಯ್ಯೋ ಭಗವಂತ ಅಲ್ಲ, ಆ್ಯಕ್ಚುಲಿ ಅದಕ್ಕೆ ಸೇವೆ ಒದಕ್ಕಾರ ಇಲ್ಲಿ ಆ್ಯಕ್ಚುಲಿ ನಮ್ಮ ಕ್ಲಾಸವ್ರು ಇದ್ದಾರೆ, ನಮ್ಮ ಗರ್ಲ್ಸು ಒಂದು ಸ್ವಲ್ಪ ಅದೇ ಒದಿತಾರೆ, ಒಂದು ಸ್ವಲ್ಪ ನೋಡ್ಕೊಂಡು ಒದಿರಿ. ನಿಮ್ಮ ಅತ್ತಿಗೆ ಮನೆ ತುಂಬ ಎಲ್ಲ ಅದು ಆ್ಯಕ್ಚುಲಿ ಏನೋ ನೋಡ್ಕೊಂಡು ಒದಿರಿ ಏನು ಅದು ಮುಗೀತಾ. ಓಕೆ ಮ್ಯಾಮ್ ಫಸ್ಟು ಇಲ್ಲಿಂದ ಬಂದು ಮ್ಯಾಮ್ ಆ್ಯಕ್ಚುಲಿ ನಮ್ಮ ಉಷಾ ಮ್ಯಾಮು ಕೇಳೋಣ, ಮ್ಯಾಮ್ ನೀವು ನಿಮ್ಮ ಮದುವೆಯಲ್ಲಿ ಲೈಟಾಗಿ ಸೇರಿದ್ರೆ ಇಲ್ಲ ಅಕ್ಕಿಯದು ಕಿತ್ಕೊಂಡು ಹೋಗಿಲ್ಲ ಅಂತ ಎಲ್ಲಿ ಹೋಗುತ್ತೆ ಮನೆ ತುಂಬ ಅಕ್ಕಿ ಆಗಿಂತ ಜಾಸ್ತಿ ಓದಿದ್ರಮ್ಮ. ಹಾಗೆ ಓಕೆ ಯಾರಾದರೂ ಏನು ಸರ್ ಮದುವೆ ಆದ್ಮೇಲೆ ಯಾರಾದ್ರೂ ಮತ್ತೆ ಜಾರ್ಜ್ ಓದಿದ್ದು ಯಾರಾದ್ರು ಎಕ್ಸಾಂಪಲ್ ಇವೆ? ನಾನು ಆ್ಯಕ್ಚುಲಿ ಮ್ಯಾಮ್ ನಿಮ್ಮ ಹೆಸರು ಹೇಳಿ, ಮಾಧುರಿ ಮ್ಯಾಮ್ ಜಾರ್ಜ್ ಓದಿದಾರಂತೆ, ಆಮೇಲೆ ನಿಮ್ಮ ಅತ್ತಿಗೆ ಅವ್ರು ಹಿಡ್ಕೊಂಡು ಕೊಟ್ಟಿರ್ಬೋದಾ ಸರ್? ಸರ್ ನೀವು ಹೋಗಿದ್ರಲ್ವ ಸರ್ ಅವ್ರ ಮದುವೆಗೆ? ಇದೆ ಹಾಗಾದ್ರೆ ನಾನು ಇವತ್ತು ಅವ್ರ ಮ್ಯಾಮಿಗೆ ಅವ್ರ ಅತ್ತಿಗೆ ಹೋಗಿ ಫೋನ್ ಮಾಡಿ ಹೇಳ್ತೇನೆ, ಇವತ್ತು ಹಿಂಗೆ ಮಾಡಿದ್ದಾರೆ ನಾನು ತಿಳಿಸಿ ಮಾಧುರಿ ಮ್ಯಾಮ್ ಹಿಂಗೆ ಹೇಳಿದ್ರು, ಸರಿ ಇವತ್ತು ಸ್ಟಾಪ್ ಮಾಡ್ಕೊಂಡು ಜಗಳ ಅಂತಂದು ಹೇಳ್ತೀನಿ. ಅದೆಲ್ಲ ಓಕೆ. ನಮ್ಮ ಎಚ್ ಡಿ ಸರ್ ಯಾಕಂದ್ರೆ ನಾಳೆಯಿಂದ ಡೀಪಲ್ಲಿ ಇದ್ದಾರೆ, ನಿಮ್ಮ ಸಾಂಗ್ಗಳು ಎಲ್ಲ ಕೇಳಿ. ಸರ್ ನೀವು ಮದುವೆ ಆದಮೇಲೆ ನಿಮ್ಮ ಹೆಂಡತಿಯವರು ಲೈಟಾಗಿ ಬಂದಿದ್ರೆ ನೀವು ಜಾಸ್ತಿ ಇದ್ದಿದ್ದು ಸರ್. ನೀ ನೋಡ್ತಾ ತಿಂತೀಯ ಪದೇ ಕೇಳ್ತಿದ್ದಿದ್ರೆ ಅದಕ್ಕೆ ಹೇಳ್ತಿದ್ದೆ ಅವ್ರು ಎಚ್ ಡಿ ಆಗಿರೋದು ನೀವೆಲ್ಲ ಇನ್ನೂ ಫ್ರೆಂಡ್ಸ್ ಆಗೇನು ಅಸಿಸ್ಟೆಂಟ್ ಪ್ರೊಫೆಸರ್ ಅವ್ರು ಡೀಪಾಗಿ ಏನು ಚಿಂತೆ ಮಾಡೋಕ್ಕೆ ಹೋಗಿಲ್ಲ. ಅದು ಮುಗೀತು. ಈ ಓಕೆ ಯಾವುದೋ ಮಿಸ್ ಕಾಲ್ ಬಂದಾಗ ಕಾಣ್ತಾ ಇದ್ದೆ, ಮಾಡೋಣ ವೈಬ್ರೇಷನ್ ಕೂಡ ಇಟ್ಟಿದ್ದೆ ಫೋನ್ ಹಾಕಿದ್ದೀನಿ. ಓಕೆ ಫೋನ್ ಹೇಳಿ. ಹಲೋ ಹೇಳಪ್ಪ. ಹೇಳಪ್ಪ. ಅಪ್ಪ ನಾನು ಬ್ಯಾಡ ಅನ್ನಂಗೆಲ್ಲ ಇಂಜಿನಿಯರಿಂಗ್ ಸೇರಿಸಿ ನನ್ನ ಜೀವ ತೆಗಿಯಕತ್ತೀಯಲ್ಲಪ್ಪ ನೀನು. ಸಿಂಗಿಂಗ್ ಕಾಂಪಿಟೇಷನ್ ಏನಾಗಲ್ಲ ಹೋದು, ನಿನ್ನ ಜೀವ ಹೋಗ್ತಿದ್ಯಪ್ಪ ನಂದು. ಆ್ಯಕ್ಚುಲಿ ಏನು ಜೀವ ಹೋಗ್ತಿದೆ ಗೊತ್ತಾ, ನಿನ್ನ ಬಾಯ ಸವಿ ತುಪ್ಪ ಹಾಕ ನಸ್ತಿಡ ಹತ್ತಾಗ ಹೋಗಂತೀಯ. ಹಾಂ ಸರಿ ಇಲ್ಲಿ ಅದನ್ನೆಲ್ಲ ಓದೋದ್ಬಿಟ್ಟು ನಾನು ಸ್ಟ್ಯಾಂಡಪ್ ಕಾಮಿಡಿ ಹೋಗ್ಬಿಟ್ಟಿದ್ದೀನಿ. ಹೋಗ ಸರಿ ಬಿಡು ಓಕೆ, ಆಮೇಲೆ ಫೋನ್ ಮಾಡ್ತೀನಿ, ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾ ಇನ್ನೂ ಬರ್ತೀನಿ. ಈಗೆಲ್ಲ ಬಾಯ್ಸ್ ಎಲ್ಲ ಏನಾಗ್ಬಿಡ್ತಾರೆ ಅಂದರೆ ಎಲ್ಲ ಐಫೋನ್ ಇಟ್ಬಿಟ್ಟಿದ್ದಾರಲ್ಲ. ನಾನು ಯಾವುದು ಬೇಡ ಬಿಡು, ಐಫೋನ್ ಎಲ್ಲ ಸಣ್ಣ ಮಕ್ಕಳೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ನಮ್ಮ ತಮ್ಮ ಅಪೋಸಿಟ್ ಐಫೋನ್ ಬೇಕು ಅಂತ ಒಂದು ಸಣ್ಣ ಹುಡುಗರೆಲ್ಲ ಐಫೋನ್ ಯೂಸ್ ಮಾಡ್ಕೊತಿದ್ದಾರೆ. ಅದಕ್ಕೆ ನಾನು ಇರಲಿ ಅಂತ ಸೇಫರ್ ಸೈಡಿಗೆ ಏನೋ ನೋಕಿಯಾ ಫೋನ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ ನೋಕಿಯಾ ಫೋನ್ ಯೂಸ್ ಮಾಡಿ ಏನು ಡಿಸ್ಟ್ರಾಕ್ಷನ್
Nokia ಬಿದ್ದೋಗಿದೆ. ನೋಕಿಯಾ ಫೋನ್ ಯೂಸ್ ಮಾಡಿ ಅಷ್ಟೇ. ನಾನು ಯೂಸ್ ಮಾಡ್ತಾ ಇದ್ದೀನಿ, ಹಂಗೆ ನೀವು ಯೂಸ್ ಮಾಡಿ. ಓಕೆ, ನಾನು ಹಂಗೆ ರಾತ್ರಿ ಈ ಇಂಜಿನಿಯರಿಂಗ್ ಏನು ಸಬ್ಜೆಕ್ಟ್ಗಳು ಓದಬೇಕಾದ್ರೆ ಕೆಲವೊಂದಿಷ್ಟು ಕಾರಣಗಳು ಬರ್ತೀನಿ. ಎಲ್ಲರೂ ಇಂಟ್ರೆಸ್ಟ್ ಇದ್ದರೆ ಕಾರಣ ಬರೆಯೋಣ. ವಾಯ್ಸ್ ನಾಟ್ ಇಂಟ್ರೆಸ್ಟೆಡ್. ಫ್ರಂಟ್ ಆ್ಯಂಡ್ ಡೆವಲಪರ್ಸ್ ಫ್ರಂಟ್ ಎಂಡ್ ಡೆವಲಪರ್ಸ್ ಅಂತ ಬೀಳ್ತಾವನಿಗೆ ಹೊಡ್ತಾ. ಸರಿ ಸರ್ ಓದ್ತೀವಲ್ಲ ಅದಕ್ಕೆ ಹೊಡೆ ಸರಿ ಸರಿ. ನಾನು ಕೆಲವೊಂದಿಷ್ಟು ನಾವು ಬರ್ತಿದ್ದೆ ಅಲ್ಲ, ಅವ್ರು ಓದಬೇಕಾಗಿರೋದು ಕಾರಣಗಳು ಕವಿತೆಗಳು, ಹೌದಾ? ಸರಿ ಫಸ್ಟ್ ಹಂಗೆಲ್ಲ ತಿಳ್ಕೊಬೇಡಿ ಮ್ಯಾಮ್, ನಾವು M3 ಪಾಸ್ ಆಗಿಬಿಟ್ಟಿದ್ದೀವಿ. ಬಾಯ್ಸ್ ಎಲ್ಲ M3 ಹೆಂಗೆ ಪಾಸ್ ಅಂತ ಎಲ್ಲ ಸ್ಟ್ಯಾಂಡಪ್ ಕಾಮಿಡಿ ಯಾರು ಹೋಗೋದು ಸ್ಟ್ಯಾಂಡಪ್ ಕಾಮಿಡಿ ಮಾಡ್ಕೊಂತ ಎಲ್ಲ ನಡ್ಸ್ಕೊಂತ ಅವ್ರು ನೀವು ಕಾಲು ಹೇಳ್ಕೊಂತ ಇರೋದು M3 ಪಾಸ್ ಆಗಿಬಿಟ್ಟಲ್ಲ ಗುರು ಅಂತಂದು ಎಲ್ಲ ಬಾಯ್ ಬಂದು ಬಿಡ್ಬೇಕು. ಕೆಂಪ್ಸೆಟ್ ಅವನು ಬಂದಿನಿ ಯಾರು ಎಲ್ಲರೂ ಕೇಳಬೇಕು ಅಷ್ಟೇ. ಇನ್ನೊಂದು ನನಗೆ ಆ್ಯಕ್ಚುಲಿ ಏನಪ್ಪ ಇಂಟ್ರೆಸ್ಟ್ ಆಗಿದ್ದಂದ್ರೆ ಸಾಂಗ್ ಹೇಳ್ಬೇಕಾದ್ರೆ ನಾನು ಕೇಳಿದೆ ಆಲ್ಮೋಸ್ಟ್ ಎಲ್ಲರೂ ಕೃಷ್ಣ ನೀವೇ ಯಾವುದಲ್ಲ ಕೃಷ್ಣ ಅಂತ ಒಂದು 4-5 ಸಾಂಗ್ಗಳು ಬಂತು. ಅಪ್ಪ ನಿಮಗೆ ಕೃಷ್ಣ ಬಿಟ್ಟು ಬೇರೆ ಯಾವ ಸಾಂಗ್ ಸಿಗಲಿಲ್ಲ. ಇದು ಗರ್ಲ್ಸ್ ಅವ್ರು ಆ್ಯಕ್ಚುಲಿ ಹಾಡು ಹೇಳಿದಾರೆಲ್ಲ ಬಗ್ಗೆ. ಅದಕ್ಕೆ ನಾವು ಹೇಳಿದ್ವಿ ಈ ಸ್ಟ್ಯಾಂಡಪ್ ಕಾಮಿಡಿ ನಾವು ಫಸ್ಟ್ ಆಡಿಯನ್ಸ್ ಇದ್ದಾಗ ಹಾಕ್ರಿ ಮೇಡಮ್ ಅಂತ ಹೇಳಿದ್ರಿ. ಮೇಡಮ್ ಕೇಳಿದ್ರು, ಅದು ಆ್ಯಕ್ಚುಲಿ ಮೇಡಮೇ ಕೇಳಿಲ್ಲ. ಇರಲಿ ಅದು ಸುತ್ತಬದ್ರ ಅವನ ಹೋದ ಕವನದ ಒಂದು ಅಧ್ಯಾಯ, ಕವನದ ಒಂದು ಶೀರ್ಷಿಕೆ ಏನಪ್ಪ ಅಂದರೆ ಮನನೊಂದ ಇಂಜಿನಿಯರ್ನ ಮನದಾಳದ ಮಾತು. ಮನನೊಂದ ಇಂಜಿನಿಯರ್ನ ಮನದಾಳದ ಮಾತು. ರಾತ್ರಿ 12 ಗಂಟೆ ಕುಟುಂಬ ಬಂದಿನಿ, ವಿಡಿಯೋ ಸಹಿತ ಇದೆ, ಬೇಕಾದ್ರೆ ಕಳಿಸಿರ್ತೀನಿ ಅಂತ ತಗೋಬೇಡಿ. ಮನನೊಂದ ಇಂಜಿನಿಯರ್ನ ಮನದಾಳ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಜಿನಿಯರಿಂಗ್ ಲೈಫಲ್ಲಿ ಫುಲ್ಲಿ ಫೀಲ್ಡ್ ವಿತ್ ಎರರ್ಸ್. ಇಂಜಿನಿಯರಿಂಗ್ ಲೈಫ್ ಅಂದರೆ ಬರೀ ಎರರ್ಸ್. ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. ಯಾನ್ ಎಕ್ಸಾಂಪಲ್ ಅಲ್ಲ, ನನ್ನ ಎಕ್ಸಾಂಪಲ್. ಫಸ್ಟ್ ಎಕ್ಸಾಂಪಲ್, ಫಸ್ಟು ಮ್ಯಾಥ್ಸ್ ಮಾಡ್ಕೊಂತ ಕೂತ್ಕೊಂತೀನಿ. ಮ್ಯಾಥ್ಸ್ ಮಾಡ್ಬೇಕಾದ್ರೆ ಕೂತ್ಕೊಂಡ್ರೆ ಯಾರು ಮ್ಯಾಥ್ಸ್ ಟೀಚರ್ಸ್ ಇದ್ದೀರಾ? M4 ಫೇಲ್ ಆಗಿದ್ದೀನಿ, ಅವ್ರು ಬಂದು ಚೆನ್ನಾಗಿ M4 ಮಾಡೋದಂತ ಕೂತ್ಕೊಂತೀನಿ. ಎಲ್ಲ ಆ್ಯಕ್ಚುಲಿ ಎಲ್ಲ ಪ್ರಾಬ್ಲಮ್ ಡಿಫ್ರೆಂಟ್ ಮೆಥಡ್ಸ್ ಏನು ಬರುತ್ತೆ, ಆನ್ಸರ್ಸ್ಗಳು ಚೇಂಜ್ ಬರ್ತಾವಲ್ಲ ಆ್ಯಕ್ಚುಲಿ, ಹೌದಾ? ಒಂದು ಕ್ವಶನ್ಸಿಗೆ ಒಂದು ಆನ್ಸರು, ಆದರೆ N ಕ್ವಶನ್ಸಿಗೆ N ಡಿಫ್ರೆಂಟ್ ಆನ್ಸರ್ಸ್ಗಳು ಬರಬೇಕು. ಏನೋ ಎಕ್ಸೆಪ್ಷನ್ ಕೇಸ್ ಏನೋ 1-2 ಸೇಮ್ ಕ್ವಶನ್ ಸೇಮ್ ಆನ್ಸರ್ ಬರ್ಬೋದು. ಆದರೆ ನೀವು ಸೈಂಟಿಫಿಕ್ ಕ್ಯಾಲ್ಕುಲೇಟ್ರು ಬರೀ ಒಂದೇ ಆನ್ಸರ್ ಕೇಸ್, ಯಾವಾಗ ನೋಡಿದ್ರು ಒಂದೇ ಆನ್ಸರ್. ಯಾರು ಗೆಸ್ ಮಾಡ್ತೀರಾ? ಯಾರು ಹೇಳಿ? ಕರೆಕ್ಟ್. ಮ್ಯಾಥ್ಸ್ ಯಾಕೆ ಬರೋಕೆ ಹೋಗ್ರಿ ಮ್ಯಾಮ್ ನೀವು? ಇರಲಿ ಅವ್ರು ತಗೊಳಲ್ಲ, CSC ತಗೊಳಲ್ಲ. ಯಾವಾಗ ನೀವು ಬರೀ ಸಿಂಟ್ಯಾಕ್ಸ್ ಏನಾರ ಅಂತಂದು ಬರೀ ಸಿಂಟ್ಯಾಕ್ಸ್ ಏನಾರ, ಅದು ಒಂದು ಎಕ್ಸಾಂಪಲ್. ಸೆಕೆಂಡ್ ಎಕ್ಸಾಂಪಲ್, ಅದು ಮುಗೀತಾ? ಇದು ಲ್ಯಾಬ್, ಏಡಿಯಾ ಲ್ಯಾಬ್ ಸರ್, ಏಡಿಯಾ ಲ್ಯಾಬ್. ಆ ಏಡಿಯಾ ಲ್ಯಾಬಲ್ಲಿ ಅಲ್ಲಿ ಪ್ರೋಗ್ರಾಮ್ ಟೈಪ್ ಮಾಡ್ತೀನಿ, ಸಿ ಪ್ರೋಗ್ರಾಮ್ ಟೈಪ್ ಮಾಡಿ ರನ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಲಾಸ್ಟ್ ಗೇಟ್ ಹಾಕೋದು ಅದೊಂದು ಗೊತ್ತೈತೆ ನನಗೆ ಸರ್ ಆ್ಯಕ್ಚುಲಿ ಚೆನ್ನಾಗಿ. ಅದು ನೋಡಿದಾಗ ಅದು ಯಾವಾಗಲೂ ಅದು ಆ್ಯಕ್ಚುಲಿ ಒಂದೇ ಎರರ್ ತೋರಿಸ್ತು. ಅದೇನೋ ಯಾರು ಗೆಸ್ ಮಾಡ್ತೀರಾ? ನೋ ರಾಂಗ್, ಮ್ಯಾಥ್ಸ್ ಈಸ್ ರಾಂಗ್. ರನ್ ಟೈಮ್ ಅಲ್ಲ, ಯಾವಾಗಲೂ ರನ್ ಟೈಮ್ ಅಲ್ಲ. ಅದು ಇದು ಥರ್ಡ್ ಎಕ್ಸಾಂಪಲ್. ಅದಾಗಿ ಮೇಲೆ ರನ್ ಟೈಮ್ ಎರರ್ನ ಏನು ಡೀಬಗ್ ಮಾಡಿ ಮೇಲೆ ಏನು ಮಾಡ್ತೀನಿ, ಕಂಪೈಲ್ ಮಾಡಿದಾಗ ಅದೇ ಒಂದೇ ಎರರ್, ಕಂಪೈಲರ್ ಟೈಮ್ ಎರರ್. ಓಕೆ, ಥರ್ಡ್ ಎಕ್ಸಾಂಪಲ್ ಕಂಪ್ಲೀಟೆಡ್. ಫೋರ್ತ್ ಎಕ್ಸಾಂಪಲ್ ಏನಪ್ಪ ಅಂದರೆ ಅದೆಲ್ಲ ಆಗಿದ್ಮೇಲೆ ಪ್ರೋಗ್ರಾಮ್ ಎಲ್ಲ ಸಿಂಟ್ಯಾಕ್ಟಿಕಲಿ ಕರೆಕ್ಟ್ ಆಗಿದ್ಮೇಲೆ ನಾವು ಆ್ಯಕ್ಚುಲಿ ಟೈಮ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇಲ್ಲಿ. ಏನು ರನ್ ಟೈಮ್ ಆಗಿದ್ಮೇಲೆ ಲಾಜಿಕಲಿ ಮತ್ತೆ ರನ್ ಮಾಡಿ ಕಂಪೈಲ್ ಮಾಡಿದ್ಮೇಲೆ ಮತ್ತೊಂದು ಎರರ್ ಏನಪ್ಪ ಅಂದರೆ ಲಾಜಿಕಲ್ ಎರರ್. ಅದೇ ನನ್ನ ಇಡೀ ಲೈಫಲ್ಲಿ ತುಂಬ ತುಂಬಿಕೊಂಡಿರೋದೇ ಎರರ್ಸ್ಗಳು, ಅದಕ್ಕೆ ಇಂಜಿನಿಯರಿಂಗ್ ಅನ್ನೋದು. ಅದಾದಮೇಲೆ ಅದು ಬಿಡ್ರಿ, ಇದೆಲ್ಲ ಏನು ಅಷ್ಟೊಂದು ಮನಸ್ಸಿಗೆ ಎಫೆಕ್ಟ್ ಕೊಡೋಲ್ಲ. ಅದಾಗಿದ್ಮೇಲೆ ಇನ್ನೊಂದು ಏನಾಗಿತ್ತು ನನಗೆ ಭಾಳ ಬೇಜಾರು, ವಿಡಿಯೋ ಬಂದೇ ಇರೋದು. ಪಕ್ಕ ಕುಂತಿರೋ ಹುಡುಗಿನ ಯಾರು ತೋರಿಸ್ತಾರೆ, ಯಾರು ಗೆಸ್ ಮಾಡ್ತೀರಾ ಯಾವ ಅಂತ? ರಿಲೇಷನಲ್ಲಿ ಯಾರು ಅವ್ರು ಯಾರು ತೋರಿಸ್ತಾರೆ, ಯಾರು ಕಂಪ್ಯೂಟರ್ ತೋರಿಸ್ಲಿ ಆಗಬಾರ್ದು, ನನಗೆ ಹಂಗೆ ಆಗಬಾರ್ದಿತ್ತು. ಅದಾಗಿ ಮೇಲೆ
ಅದೆಲ್ಲ ಓಕೆ ಎಲ್ಲ ಎರಡ್ಸು ಸಹಿಸ್ಕೊಂಡ ಮೇಲೆ ಗೂಗಲಲ್ಲಿ ಏನೋ ವಿಡಿಯೋಸ್ ನೋಡೋಣ ಅಂತ ಆ್ಯಕ್ಚುಲಿ ಏ ಅದೇ ಬಂದು ನೋಡೋಣ ಅಂತ ಹೋದಾಗ ಅದು ಕೂಡ ಎರಡೂ ತೋರಿಸ್ತದ್ರಿ 404 ಪೇಜ್ ಇಸ್ ನಾಟ್ ಫೌಂಡ್ ಅದೇ ಯಾರ ಹೌದು ಇಂಜಿನಿಯರಿಂಗ್ ತುಂಬ ಯಾರೇ ಅವೆಲ್ಲ ಇಂಜಿನಿಯರ್ಗಳು ಇದು ಬಂದು ಮಾಡಿ ಏನೋ ತಮ್ಮ ಇಂಜಿನಿಯರಿಂಗ್ ಲೈಫನ್ನು ಒಂದು ಒಳ್ಳೆಯ ಹಾದಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕಾದ್ರೆ ಇಂಜಿನಿಯರ್ನಷ್ಟು ಏನು ಫ್ರಸ್ಟ್ರೇಟೆಡ್ ಯಾರು ಇಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಥ್ಯಾಂಕ್ ಯು ಗೈಸ್. ಐ ಥಿಂಕ್ ಯು ಆರ್ ಎಂಜಾಯಿಂಗ್ ದ ಮೈ ಸ್ಟ್ಯಾಂಡ್ ಅಪ್ ಕಾಮಿಡಿ. ಥ್ಯಾಂಕ್ ಯು. ಮತ್ತು ಲಾಸ್ಟಲ್ಲಿ ಒಂದು ಏನು ಚಪ್ಪಾಳೆ ಹೊಡೆದವ್ರಿಗೆಲ್ಲ ಆಮೇಲೆ ಬಂದು ನಾನು ಮೀಟಾಗಿ ₹100 ಏನು ಬಹುಮಾನ ವಿತರಣೆ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಓಕೆ. ಮತ್ತು ಈ ವಿಡಿಯೋ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಮತ್ತು ಯಾರಾದರೂ ಮಿಸ್ ಆಗಿರೋ ನಿಮ್ಮ ಫ್ರೆಂಡ್ಸಿಗೆ ತೋರಿಸ್ಬೇಕಂದ್ರೆ ವಿಡಿಯೋ ಶೇರ್ ಮಾಡಿ. ಮತ್ತು ಥ್ಯಾಂಕ್ ಯು.